ಹೆಸರು ಜ್ಯೋತಿ ಅಂತೇಳಿ. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಕಾಂಪ್ಲೆಕ್ಸ್ ಅಲ್ಲಿ ಕಸ ಹೊಡಿತೀವಿ, ಕ್ಲೀನಿಂಗ್ ಕೆಲಸ ಮಾಡ್ತೀವಿ. ಇಲ್ಲಿ ಡೈಲಿ ಊಟ ಕೊಡ್ತಾರೆ. ಡೈಲಿ ಊಟ ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀರಾ? ನಾನು ಇಲ್ಲಿ ಸುಮಾರು 1 ವರ್ಷದಿಂದ ಊಟ ಮಾಡ್ತಾ ಒಂದು ವರ್ಷದಿಂದ ಎಷ್ಟೊಂದು ಚೆನ್ನಾಗಿದ್ದೀರಿ ಅಂದ್ರೆ ಊಟ ಚೆನ್ನಾಗಿದೆ. ಚೆನ್ನಾಗಿ 1 ವರ್ಷದಿಂದ ನಾವು ಡೈಲಿ ನಾವು ಬರ್ತೀವಿ, ಡೈಲಿ ಬಂದು ಊಟ ಮಾಡ್ತೀವಿ. ಏನೇನು ಊಟ ಕೊಡ್ತಾರೆ ಆಮೇಲೆ? ಅನ್ನ, ಸಾರು, ಮೊಸರು, ಯಾರು ಬರ್ತಡೇ ಮಾಡ್ಕೊಂಡ್ರೆ ಏನಾರ ಮಾಡ್ಕೊಂಡ್ರೆ ಅವ್ರು ಸ್ವೀಟ್ಗಳು ಕೊಡ್ತಾರೆ. ಆಮೇಲೆ ಪಲಾವು, ಎಲ್ಲ ತರದ ಬಿಸಿಬೇಳೆ ಬಾತ್ ಎಲ್ಲ ಕೊಡ್ತಾರೆ. ಎಷ್ಟೋ ಜನ ಅನ್ನ ಅಸ್ಥಿರಿಗೆ ಆಟೋದರಾಗ್ಲಿ ಇನ್ನೊಬ್ರಾಗ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರಲ್ವಾ. ಇವಾಗ ನಮಗೂ ಅಷ್ಟು ಬರುತ್ತೆ. ಡೈಲಿ ನಾವು 60-70 ರೂಪಾಯಿ ಕೊಟ್ಟು ಊಟ ಮಾಡಕ್ ಆಗೋದಿಲ್ಲ. ಬಂದ್ಬಿಟ್ಟು ಇಲ್ಲಿ ಊಟ ಕೊಡ್ತಾರಲ್ವಾ, ಊಟ ಮಾಡ್ಕೊಂಡು ಹೋಗ್ತೀವಿ. 60-70 ರೂಪಾಯಿ ಹೆಚ್ಚು ನಮ್ಗೆ ತರಕಾರಿ ಬರುತ್ತೆ. ಮನೆಗೆ ಸಾಯಂಕಾಲಕ್ಕೆ ಏನೋ ಒಂದ್ ಅಡಿಗೆಗಾಗ್ಲಿ, ಏನೋ ಒಂದ್ ತರಕಾರಿ ಆಗ್ಲಿ, ಮಕ್ಳಿಗೆ ಹಾಲಿಗಾಗ್ಲಿ ಒಂದ್ ಬರುತ್ತೆ. ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ. ಇಲ್ಲೇನ್ ಊಟ ಚೆನ್ನಾಗಿಲ್ಲ ಅಂದ್ರೆ ಅದೊಂಥರ ಲೆಕ್ಕ. ಆದ್ರೆ ಊಟ ಡೈಲಿ ಒಳ್ಳೊಳ್ಳೆ ಊಟ ಕೊಡ್ಬೇಕಾದ್ರೆ ಊಟಕ್ಕೆ ಏನಕ್ಕೆ ಜಂಬ ಮಾಡ್ಬೇಕು ನಾವು? ಅಂದ್ರೆ 60-70 ರೂಪಾಯಿ ಇಲ್ಲಿ ಊಟದ ಮಿಕ್ಕದ್ನ ತರಕಾರಿಗೆ ಹಾಲಿ ಬಳಕೆ ಮಾಡ್ತೀವಿ. ಮತ್ತೆ 10,000 ಪೇಮೆಂಟ್ ತಗೊಳ್ಳೋರಿಗೆ ಇದು ತುಂಬಾನೇ ಉಪಕಾರ ಆಗುತ್ತೆ. ನೋಡಿ, ಇನ್ನೂ 10,000 ಪೇಮೆಂಟ್ ಅಲ್ಲೇ ಬದುಕ್ತಿರೋ ಜನ ಇದಾರೆ. 10,000 ಇವತ್ತು ಏನೇನು ಅಲ್ಲ ತಿಂಗಳಲ್ಲಿ. ನಿಮ್ಮಂತವ್ರಿಗೆ ತುಂಬಾ ಉಪಯೋಗ ಆಗುತ್ತೆ. ಆಯ್ತು, ನಮಸ್ಕಾರ. ನಮ್ಮ ಟಾಕ್ಸ್ ವಿತ್ ಚಾನಲ್ ನೋಡ್ತಿರುವಂತ ಎಲ್ಲ ವೀಕ್ಷಕರು ಇವತ್ತು ನಾವು ಬಂದಿದ್ದೀವಿ ಬೆಂಗಳೂರಿನ ಜಯನಗರ 4th ಬ್ಲಾಕ್. ಇಲ್ಲಿರುವಂತ ಜೈನ್ ಟೆಂಪಲ್ ಆಪೋಸಿಟ್ ಇರುವಂತ ಕನ್ನಡದ ಕಟ್ಟೆ ಅನ್ನೋ ಒಂದು ಕನ್ನಡದ ಬಗ್ಗೆ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಮಾನವೀಯತೆಯಿಂದ ಕೆಲಸ ಮಾಡ್ತಾ ಇರೋರು ಡೈಲಿ ಫ್ರೀಯಾಗಿ ಊಟವನ್ನು ಫ್ರೀಯಾಗಿ ಕೊಡ್ತಿದ್ದಾರಂತೆ. ಏನೇನು ಕೊಡ್ತಿದ್ದಾರೆ, ಯಾವ ಕಾರಣ ಕೊಡ್ತಿದ್ದಾರೆ ನೋಡೋಣ, ತಿನ್ನೋಣ, ಮಾತಾಡ್ಸೋಣ, ನಾವು ಕೂಡ ತಿನ್ನೋಣ, ಬನ್ನಿ. ಈಗ ಕನ್ನಡ ಒಂದು ಕೆಲಸ ಮಾಡ್ತಾ ಅನ್ನದಾನ ಯಾಕೆ ಮಾಡಬೇಕು ಅಂತ ಅನಿಸಿ ಮಾಡಿಸ್ತಿದ್ದೀರಾ ಸರ್? ಇಲ್ಲಿ ನಾವು ಇದೇ ಊರು, ಈ ಜಮೀನ್ದಾರ್ಗಳು, ನಾವು ಜಮೀನ್ದಾರರು ಇಲ್ಲೇ ಊರವ್ರೆ, ಜಯನಗರದವ್ರೆ. ಹೌದು, ಜಯನಗರದಲ್ಲಿ ಇವಾಗ ಇದು ದೇಶ ಎಲ್ಲ ಒಂದಾದಾಗಿಂದ ನಮ್ಮ ಪೂರ್ವಿಕರು ಇಲ್ಲಿ ಇರೋದು. ನಾವ್ ಇವಾಗ್ನವ್ರು ಬಂದಿರೋದಲ್ಲ, 3-5 ತಲೆ ಆಗೋಗಿದೆ. ಇಲ್ಲಿ 5-6 ತಲೆಮಾರು ಆಗಿದೆ. ಹೌದು, 100 ಎಕರೆ ಜಮೀನ್ದಾರ್ಗಳು ನಮ್ ರಾಜಶ್ರೀ ಇದ್ದಿದ್ದು. ಈಗ ಸರ್ ಎಂತೆಂತ ಜನ ಬಂದು ಊಟ ಮಾಡ್ತಾರೆ ಸರ್? ಈಗ ಇಲ್ಲಿ ಸರ್ ಎಲ್ಲಾ ತರ ಜನನು ಬರ್ತಾರೆ ಸರ್. ನಿಮ್ಗೆ ನಾನು ಹೇಳಿದ್ನಲ್ಲ, ಇಲ್ಲಿ ಕಸ ಗುಡ್ಸೋರು ಬರ್ತಾರೆ, ಹೌಸ್ ಕೀಪಿಂಗ್ ಕೆಲಸ ಮಾಡೋರು, ಹೌಸ್ ಕೀಪರ್ ಬರ್ತಾರೆ, ಆಮೇಲೆ ಆಟೋ ಅವರು ಬರ್ತಾರೆ, ಸೆಕ್ಯೂರಿಟಿ ಗಾರ್ಡ್ಸ್ ಬರ್ತಾರೆ, ಕೂಲಿ ಕೆಲಸ ಮಾಡೋರು ಬರ್ತಾರೆ, ಕೂಲಿ ಕೆಲಸ ಬಂದು ಊಟ ಮಾಡ್ತಾರೆ. ಯಾವ್ದೇ ರೀತಿ ಪಾರ್ಕ್ಗಳಲ್ಲಿ ವಾಚ್ಮ್ಯಾನ್ ಗಳು ಇರ್ತಾರೆ, ಅವ್ರು ಬರ್ತಾರೆ, ಆಫೀಸ್ ಗಳಲ್ಲಿ ಕೆಲಸ ಮಾಡೋರು ಬರ್ತಾರೆ, ಇಲ್ಲಿ ಅಂಗಡಿಗಳಲ್ಲಿ ಕೆಲಸ ಮಾಡೋರೆಲ್ಲ ಬರ್ತಾರೆ. ಅವ್ರಿಗೇನಿಲ್ಲ, ಒಂದು ಹೊಟ್ಟೆ ತುಂಬಾ ನಾವ್ ಹಾಕೋ ಊಟ ಮಾಡ್ಬೇಕಂದ್ರೆ 100 ರೂಪಾಯಿ ಮೇಲ್ ಬೇಕು. ಹೌದು, ಹೊಟ್ಟೆ ತುಂಬಾ ಅನ್ನ ಸಾರು ಹೊರಗಡೆ ಬಿಸಿ ಬಿಸಿ ಊಟ ಕೊಡೋದು. ದಮ್ಯ ಚೇತನ ಅಂತ ಯಾವ್ದೋ ಅನ್ಸಿರೋದ್ ಕೊಡಲ್ಲ ನಾವು. ಅವಾಗ ಬೆಳಿಗ್ಗೆ 10-11 ಗಂಟೆಗೆ ಮಾಡಿ ಮಧ್ಯಾಹ್ನ ತಂದು ಇಲ್ಲಿ ಬಿಸಿ ಬಿಸಿ ಊಟ ಕೊಡೋದು. ಅದು ಒಂದೊಂದ್ ದಿನ ಒಂದೊಂದ್ ಊಟ ಇರುತ್ತೆ. ಒಂದಿನ ಒಂದೇ ತರ ಇರಲ್ಲ, ಇಲ್ಲ, ಅನ್ನ ಸಾರು ಮಜ್ಜಿಗೆ ಇದ್ದೇ ಇರುತ್ತೆ. ಒಂದಿನ ಖಾರ ಪೊಂಗಲ್ ಇರುತ್ತೆ, ಒಂದಿನ ಬಿಸಿಬೇಳೆ ಬಾತ್ ಇರುತ್ತೆ, ಒಂದಿನ ಪಲಾವ್ ಇರುತ್ತೆ. ಆ ತರ ಪ್ರತಿನಿತ್ಯ 365 ದಿನಾನು ಇಲ್ಲಿ ನಿರಂತರವಾಗಿ ನಡೀತಾನೆ ಇದೆ. ನಡೀತಾನೆ ಇದೆ. ಯಾವ್ದೇ ರೀತಿ ದುಡ್ಡು ಕಾಸನ್ನ ಎಲ್ಲ ಫ್ರೀ ಆಗಿ ಕೊಡ್ತೀರಾ ಸರ್? ಎಲ್ಲ ಫ್ರೀನೇ. ನಮ್ ಹೆಲ್ತ್ ಕ್ಯಾಂಪ್ ಇರ್ಬೋದು, ಇದಿರ್ಬೋದು. ಯಾರಿಗೆ ಮನೇಲಿ ಅನುಕೂಲ ಇಲ್ಲ, ಕೆಲವರು ಹೆಣ್ಮಕ್ಳು ಇಲ್ಲಿ ಊಟಕ್ಕೆ ಬರ್ತಾ ಇರ್ತಾರೆ, ಗರ್ಭಿಣಿರು, ಶ್ರೀಮಂತ ಮಾಡಿಲ್ಲ ಅಣ್ಣ ಅಂತಾರೆ ಪಾಪ. ಸರಿ ಬಾಮ್ಮ ನಾವೇ ಮಾಡ್ತೀವಿ ಅಂತ ಅವ್ರ ಮನೇಲಿ ಹೆಂಗ್ ಮಾಡ್ತಾರೋ ಮಕ್ಕಳಿಗೆ ನಾವ್ ಇಲ್ಲೇ ಮಾಡ್ತೀವಿ. ಹೌದು, ಫ್ರೀ ಆಗಿ ನಿಮ್ ಖರ್ಚಿಂದ. ಅವ್ರು ನಮ್ ಖರ್ಚು ಅವ್ರಿಗೆ ಸೀರೆ, ಹಣ್ಣು, ಹಂಪಲು, ಸ್ವೀಟ್ ಏನೇನ್ ಮನೆಯಲ್ಲ ನಮ್ಮ ಹೆಣ್ಮಕ್ಳಿಗೆ ಹೆಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ. ಅಂದ್ರೆ ನಿಮ್ ಪ್ರಕಾರ ಕನ್ನಡ ಅನ್ನೋದು ಬರೀ ಹೆಸರು, ಆದ್ರೆ ಇದ್ರಲ್ಲಿ ಮನುಷ್ಯತ್ವ ಮಾನವೀಯತೆನೇ ಮೆರೀತಾ ಇದೆ ಜಾಸ್ತಿ ಸರ್. ಮೈಸೂರು ಮಹಾರಾಜರು ಏನನ್ನ KRS ಕಟ್ಟೆ ಹೋಗಿದ್ರೆ, ಕಾಲೇಜ್ಗಳು ಕಟ್ಟೆ ಹೋಗಿದ್ರೆ ಇವತ್ತು ನಮ್ಗೆ ಅನ್ನ ಸಿಗ್ತಾ ಇತ್ತ ಸರ್. ಹೌದು, ಆ ಪುಣ್ಯಾತ್ಮರು ಹುಟ್ಟಿರೋ ಪುಣ್ಯ ಭೂಮಿ ಇದು. ಇದು ಜಯಚಾಮರಾಜೇಂದ್ರ ಒಡೆಯರವರು ಅವರ ನೆನಪಿಗಾಗಿ ಮಾಡಿದಂತ ಲೇಔಟ್ ಇದು. ಅವ್ರ ಪುತ್ಥಳಿ ಕೂಡ ನಾವು ಮೊನ್ನೆ ಮಾಡಿದೀವಿ, ನೋಡಿ, ಅನಾವರಣ ಮಾಡಿದೀವಿ. ದಯವಿಟ್ಟು ಅಂತ ಒಂದು ಮಹನೀಯರು ಹುಟ್ಟಿದ ಜಾಗದಲ್ಲಿ ನಾವು ಹುಟ್ಟಿದೀವಿ, ನಮ್ ಪುಣ್ಯ ಅದು. ಅವರ ಶ್ರಮದಿಂದ ಇವತ್ತು ಅವರು ಇಡೀ ದೇಶಕ್ಕೆ ಮಾಡಿದ್ರೆ ನಾವು ನಮ್ಮ ಏರಿಯಾಗೆ, ನಮ್ಮ ಊರ್ಗನ್ನ ನಾವು ಒಳ್ಳೇದ್ ಮಾಡ್ಬೇಕು ಅಲ್ವಾ ಸರ್? ಪ್ರತಿಯೊಬ್ಬರಿಗೆ ಮನುಷ್ಯ ಹುಟ್ಟಿದ ಮೇಲೆ ನಮ್ಗೆ ಹೆಂಡತಿ ಮಕ್ಕಳಿಗೆ ಅಂತ ಬದುಕೋದು ಇದೇ ಇರುತ್ತೆ. ನಮ್ಮ ಹುಟ್ಟಿರೋ ಊರಿಗೆ, ಬೇರೆ ಜನಕ್ಕೆ, ನಮ್ಮ ಊರ್ನಲ್ಲಿ ಇರೋ ಬಡ ಬಗ್ಗರಿಗೆಲ್ಲ ನೋಡ್ಬೇಕು ಸರ್. ಈಗ ಎಷ್ಟೋ ಜನ ಇವಾಗ ನೋಡಿ, ಮೊನ್ನೆ ಯಾರೋ ಒಬ್ರು ಬಂದು ದಿನಾಬ ಅಲ್ಲಿ ಚಪ್ಪಲಿ ಹೊಲಿತಾ ಇದ್ದ. ಅವನು ಆ ಕೆಲಸ ಬಿಟ್ಬಿಟ್ಟು ಬರೀ ಕುಡ್ಕೊಂಡು ತಿರುಗ್ತಾ ಇದ್ದ. ಬೈದೆ ನಾನು ಯಾಕೋ ಅಂತ. ಇಲ್ಲ ನನ್ಗೆ ಸೂಜಿ ಹಾಕಕ್ ಗೊತ್ತಾಗ್ತಾ ಇಲ್ಲ, ಕಣ್ ಸರಿ ಕಾಡ್ತಾ ಇಲ್ಲ ಅಂತ. ನನ್ಗೆ ಹೇಳ್ಬೇಕು ತಾನೆ, ಇಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿಸಿ ಈಗ ಒಂದು ಆಪರೇಷನ್ ಫ್ರೀ ಆಗಿ ಮಾಡಿಸ್ಕೊಡ್ತಾ ಇದೀವಿ ನಾವೇ. ಈಗ ಕಾಣಿಸ್ತಾ ಇದೆ, ಮಾಡಿಸ್ತಾ ಇದೀವಿ ಈಗ ಈ ವಾರದಲ್ಲಿ. ಮೊನ್ನೆನೆ ಹೇಳಿದ್ರು, ಮೇಡಮ್ ಹತ್ರ ಮಾತಾಡಿದೀವಿ, ಜ್ಯೋತಿ ಲಕ್ಷ್ಮಿ ಅಂತ, ಜ್ಯೋತಿ ಮೇಡಮ್ ಅಂತ, ಅವ್ರು ಡಾಕ್ಟ್ರು. ಅವ್ರು ಹೇಳಿದ್ದಾರೆ ಕಳ್ಸಿ ನಮ್ಗೆ
ನಾವು ಮಾಡ್ತೀವಿ, ಅದೇನಾಗುತ್ತೆ ರೀಸನೇಬಲ್ ಆಗಿ ಮಾಡ್ಕೊಡ್ತೀವಿ ಅಂತ. ಓಕೆ ಈ ತರ ನಾವು ಜನಕ್ಕೆ ನಮ್ ಸಾಕಷ್ಟು ಕೈಯಲ್ಲಿ ಕಾರ್ಯಕ್ರಮ ಏನಾಗುತ್ತೆ ಅದ್ ಮಾಡ್ತೀವಿ. ಇಲ್ಲ ಸರ್, ಇದು ಜಯನಗರ 4th ಬ್ಲಾಕ್ ಅಲ್ಲೇ ತುಂಬಾ ಪ್ರಸಿದ್ಧಿ ಆಗ್ಬಿಟ್ಟಿದ್ದೀರಿ. ರಮೇಶ್ ಅಂತಂದ್ರೆ ಕನ್ನಡ ಕಟ್ಟೆ ರಮೇಶ್ ಅಂತಾನೆ ಫೇಮಸ್ ಆಗ್ಬಿಟ್ಟದೆ ಎಲ್ರ ಕಡೆನು. ನಾವು ಸರ್ ರಾಜ್ಕುಮಾರ್ ಅಭಿಮಾನಿಗಳು. ಇನ್ನೊಂದ್ ಏನ್ ಗೊತ್ತಾ, ನಾವೆಲ್ಲ ಚಳವಳಿಲಿ ಇದ್ದವರು ಹಿಂದೆ. ಹೌದು. ಹಾ ಹಾ ಹಾ. ಪ್ರಭಾಕರ್ ರೆಡ್ಡಿ, ಜಿ ನಾರಾಯಣ ಅವ್ರ ಜೊತೆಗೆಲ್ಲ ಚಳವಳಿ ಇದ್ದವರು. ಗೋಕಾಕ್ ನಾವು ಅವಾಗ ಇನ್ನ ಕಾಲೇಜು, ಅವಾಗೆಲ್ಲ ನಾವು ಹೋರಾಟ ಮಾಡ್ಕೊಂಡೇ ಬಂದಿರೋದು. ಓಕೆ ಓಕೆ. ಅದಲ್ದಿರ ನಾವು ಇಲ್ಲಿಂದ ಅಯೋಧ್ಯೆವರೆಗೂ ಹೊಡೆದಾಡಿದೀವಿ ಬಿಜೆಪಿ ಲೀಡರ್ ಆಗಿರೋದ್ರಿಂದ. ಹಾ ಹಾ ನಾವು ಹುಬ್ಳಿ ಗಲಾಟೆ, ಉಮಾಭಾರತಿ ಜೊತೆಗಿರ್ಬೋದು, ಹಾ ಹಾ. ಅಯೋಧ್ಯೆದಿರ್ಬೋದು, ಎಲ್ಲ ಹೋರಾಟಗಳು ಕಡೆ ಹೋರಾಟದಲ್ಲಿ ನಾವು ಹೋರಾಟದಲ್ಲೇ ಬಂದಿರೋದ್ರಿಂದ ಕನ್ನಡಕ್ಕೆ ಒಂದು ಸಣ್ಣ ಚುಕ್ಕೆವರೆಗೂ ನಾವು ಬಿಡಲ್ಲ. ಇದು ಎಷ್ಟು ಗಂಟೆ ಊಟ ಸ್ಟಾರ್ಟ್ ಆಗುತ್ತೆ ಸರ್? ನಿತ್ಯ ನಾವು 1 ಗಂಟೆಗೆ ಮಾಡ್ತಾ ಇದೀವಿ ಮೊದ್ಲು. ಹಾ. ಈ ಬರೋರೆಲ್ಲ ಸಾರ್ ನಮಗ್ ಬಿಡೋದೆ 1:30 ಊಟಕ್ಕೆ ಅಂದ್ರು. ಅವ್ರ ಆಯ್ತ್ ಅನುಕೂಲಕ್ಕೆ ಬಿಡಪ್ಪ, ತಕ್ಕಂಗೆ 1:30 ಶುರು ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಅಂತ 1:30 ಶುರು ಮಾಡಿದೀವಿ. ಅರ್ಧ ಮುಕ್ಕಾಲ್ ಗಂಟೆ ಜಾಸ್ತಿ ಅದೇ 1 ಅವರ್ ಸರ್ ಖಾಲಿ ಆಗೋಗುತ್ತೆ. ಖಾಲಿ ಆಗ್ಬಿಡುತ್ತೆ. ಪಾಪ ಬಂದು ನಿಂತ್ಕೊಂಡಿರ್ತಾರೆ ಲೈನ್, ಲೈನ್ ಎಲ್ಲ ಕಾದ್ ನಿಂತಿರ್ತಾರ. ಹೌದು, ಕಾಯ್ತಾ ಇರ್ತಾರೆ ಪಾಪ. ಊಟ ಬಂದಲ್ಲಿ ಇಟ್ಬಿಟ್ಟು ಇಲ್ಲಿ ನಾವು ದಿನ ಭುವನೇಶ್ವರಿಗೆ ನೈವೇದ್ಯ ಮಾಡಿ ಅದ್ ಪ್ರಸಾದನೇ ಇಲ್ಲಿ ಕೊಡೋದು ನಾವು. ಆಮೇಲೆ ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ನಮ್ಮ 4th ಬ್ಲಾಕ್ ಜೈನರ್ ಬಸ್ ಸ್ಟ್ಯಾಂಡ್ ಎದುರುಗಡೆ ಜೈನ್ ಟೆಂಪಲ್ ಇದೆ. ಜೈನ್ ಟೆಂಪಲ್ ಟೆಂಪಲ್ ಎದುರುಗಡೆನೆ ನೀವು ಕನ್ನಡ ಕಟ್ಟೆ ಅಂತ ಹೇಳಿದ್ರೆ ಡೈಲಿ ಇರುತ್ತೆ. ಯಾರ್ ಬೇಕಂದ್ರೆ ಅನುದಾನ ಮಾಡೋ ಜಾಗ ಅಂದ್ರೆ ಯಾರ್ ಬೇಕಂದ್ರೆ ಡೈಲಿ ಇರುತ್ತೆ ಊಟ. ಹೌದು ಸರ್. ಓಕೆ ಸರ್, ಮಾಡ್ತಾ ಇರೋ ಕೆಲಸ ಬಹಳ ಒಳ್ಳೇದಾಗಿದೆ. ನಿಮ್ಮಂತ ಕನ್ನಡಕ್ಕೆ ಹುಟ್ಟಿರುವಂತ ಮನುಷ್ಯರಿಗೆ ಅದು ನಾವಲ್ಲ, ಭಗವಂತನೇ ಸೃಷ್ಟಿ ಮಾಡಿರ್ತಾನೆ ಅನ್ಸುತ್ತೆ. ಒಳ್ಳೇದಾಗ್ಲಿ ಸರ್, ನಿಮಗೆ ನಿಮ್ಮ ಮನೆಯವ್ರಿಗೆ ಎಲ್ಲರೂ ಕೂಡ ಒಳ್ಳೇದಾಗ್ಲಿ ನಿಮ್ಮ ಶ್ರಮದ ಪರವಾಗಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮ್ಗೆ. ಆದಷ್ಟು ಎಲ್ಲಾರು ಪ್ರೀತಿಯಿಂದ ಕನ್ನಡ ಮಾತಾಡಿ, ಬಂದ್ ಬದುಕಿ, ನಿಮ್ ಬಾಳ್ ಬದುಕಿಸ್ಕೊಳ್ಳಿ, ನಿಮ್ ಭಾಷೆನ ಮನೇಲಿ ಇಟ್ಕೊಳ್ಳಿ. ನಾವು ಮಾತಾಡ್ಬೇಡಿ ಅಂತ ಹೇಳಲ್ಲ. ವ್ಯವಹಾರಿಕವಾಗಿ ಬಂದಾಗ ದಯವಿಟ್ಟು ನಮ್ ಕನ್ನಡ ಭಾಷೆ ಹೊರಗಡೆಯಿಂದ ಬಂದಿರೋರು ಕನ್ನಡ ಕಲೀರಿ, ಕನ್ನಡ ಮಾತಾಡಿ. ನಿಮ್ ಭಾಷೆ ನಿಮ್ಮ ಹೇಳಲ್ಲ, ಹಿಂದಿ ಅಂತಾರೆ. ಇಲ್ಲಿ ಬೆಲೂನ್ ಮರನು ಕೇಳಿ, ಚಿಕ್ಕ ಅವ್ನು ಹುಟ್ಟ ಇರ್ಲಿಲ್ಲ, ಅವಾಗಿಂದ ಅವ್ರು ಊಟ ಕೊಡ್ತಾ ಇದೀವಿ. ಇವತ್ತು ಅವ್ರ ಭಾಷೆನ ಮಾತಾಡಕ್ ಹೋಗ್ತಾರೆ, ಇವತ್ತು ನಮ್ಮನ್ನ ನೋಡಿದ ತಕ್ಷಣ ಕನ್ನಡ ಮಾತಾಡಕ್ ಬರ್ತಾರೆ. ಅವಾಗ ಮಾತ್ರ ಕನ್ನಡ ಮಾತಾಡ್ತಾರೆ ನೋಡಿದಾಗ. ಅಂದ್ರೆ ಈ ನಮ್ ಜನನು ಹಂಗೆ ಇದಾರೆ, ತಗೊಳಕ್ ಹೋದ್ರೆ ಹಿಂದಿಲೇ ಮಾತಾಡಕ್ ಹೋಗ್ತಾರೆ. ಕನ್ನಡದವ್ರು ಬೇರೆ ಭಾಷೆ ಮಾತಾಡ್ತಾರೆ, ಸುಮಾರು ಜನ ನೋಡಿದೀನಿ. ಯಾವ ಭಾಷೆ ನಿಮ್ ಮಾತ್ರ ಕನ್ನಡ ಅಂತ, ಮತ್ತೆ ಹಿಂದಿಲಿ ಏನಕ್ಕೆ ಮಾತಾಡ್ತೀವಿ ನೋಡಿ. ಇದು ನಮ್ಮ ವಿರೋಧಿ ಅಲ್ಲ, ನಮ್ಮ ತನ ಇರ್ಬೇಕು ಸ್ವಲ್ಪ. ಹೌದೌದು, ಖಂಡಿತ ಸರ್, ನಮ್ಮ ತನ ಇರ್ಬೇಕು. ಹಿಂದಿ ನಮ್ಗೂ ಹಿಂದಿನೂ ಬರುತ್ತೆ, ಇಂಗ್ಲಿಷು ಬರುತ್ತೆ, ತಮಿಳು, ತೆಲುಗು ಎಲ್ಲ ಬರುತ್ತೆ. ಅದ್ ನಾವು ಬೇರೆ ಕಡೆ ಅಲ್ಲಿ ಹೋದಾಗ ನಾವು ಮಾತಾಡ್ತೀವಿ. ನಾವು ಇಲ್ಲಿ ಮಾತಾಡ್ತಾ ಇರೋದು ನಮ್ಮ ಮಾತೃಭಾಷೆ ಕನ್ನಡ ಭಾಷೆ ಏನಿದೆ ಅದನ್ನೇ ನಮ್ಮ ರಾಜ್ಯದಲ್ಲಿ ಬಳಸೋದು. ಇಲ್ಲಿ ಏನ್ ಸಂಸ್ಕೃತಿ ಇದೆಯೋ ಅದನ್ನೇ ನಾವು ಮಾಡೋದು ಇಲ್ಲಿ. ಸರ್, ಈ ಕನ್ನಡ ಕಟ್ಟೆ ಹೆಸರು ತಕ್ಕನಾಗಿ ನಿಜವಾಗ್ಲೂ ಕೂಡ ಇದರ ಮುಖ್ಯಸ್ಥರಾಗಿ ನೀವು ನಿಜವಾಗ್ಲೂ ಸ್ಪಷ್ಟವಾಗಿ ಮಾತಾಡಿದ್ರಿ ಸರ್. ಇದು ಬೇಕಾಗಿರುವಂತ. ನಿಜವಾಗ್ಲೂ ಕೂಡ ಎಷ್ಟೋ ಹೆಸರಿಗೋಸ್ಕರ ಕನ್ನಡ ಮಾಡೋ ಕಾರ್ಯಕ್ರಮ ಮಾಡೋರವ್ರೆ. ನಿಜವಾಗ್ಲೂ ಅನ್ನದಾನ, ಸಮಾಜ ಸೇವೆ. ಬಂದವರು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಒಳ್ಳೇದಾಗ್ಲಿ ಹೋದ್ರೆ ಅಷ್ಟೇ ಸಾಕು ಸರ್. ಒಳ್ಳೆ ದೇವ್ರ ಮೆಚ್ಕೊಂಡ್ರೆ ಸಾಕು. ಇಲ್ಲಿ ಜನ ಅದು ನಾವೇನ್ ಬೇಕಾಗಿಲ್ಲ. ನಮ್ಮ ಏರಿಯಲ್ಲಿ ಇರೋ ಇಡೀ ಜನ ಸಂತೋಷವಾಗಿ ತೃಪ್ತಿಯಾಗಿದ್ದಾರೆ. ಹಿರಿಯ ನಾಗರಿಕರೆಲ್ಲ ಆಶೀರ್ವಾದ ಮಾಡೋರು ನೋಡಿ. ಅವ್ರಿಗಂತಾನೆ ಇದನ್ನ ಕಟ್ಟೆ ಕಟ್ಸಿದ್ದು. ಅವ್ರು ಮೊದ್ಲು ನಮಗ್ ಕೇಳಿದ್ರು, ಎಲ್ಲಾ ಕಡೆ ಇದೆ ಈ ಕನ್ನಡ ಕಟ್ಟೆ, ವಿಜಯನಗರದಲ್ಲಿ ಇಲ್ಲ, ನೀವು ಇಲ್ಲೊಂದು ಕನ್ನಡ ಕಟ್ಟೆ ಯಾಕೆ ಮಾಡ್ತಾ ಇಲ್ಲ ರಮೇಶ್, ಇಷ್ಟೆಲ್ಲ ಹೋರಾಟ ಮಾಡ್ತೀರಾ ಅಂತ. ಅವ್ರ ಮಾತಿಗೆ ಬೆಲೆ ಕೊಟ್ಟು 7 ವರ್ಷದಿಂದ ಇದನ್ನ ಶುರು ಮಾಡಿದ್ವಿ. ಕನ್ನಡ ಕಟ್ಟೆ ಚಿಕ್ಕದಾಗಿ 7 ವರ್ಷದಿಂದ ರನ್ನಿಂಗ್ ಆಗಿ ನಡೀತಾ ಇದೆ. ಹೌದು ಸರ್. ಸರ್, 7 ವರ್ಷ ನಡೆಸೋದು ಅಂದ್ರೆ ತುಂಬಾ ಸಮಸ್ಯೆ ಮಾತಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್ ನಿಮ್ಗೆ. ಎಷ್ಟು ದಿವಸದಿಂದ ಊಟಕ್ಕೆ ಬರ್ತಾ ಇದ್ದೀರಾ? ಸುಮಾರು 2 ತಿಂಗಳಾಯ್ತು. 2 ತಿಂಗಳಿಂದ ಡೈಲಿ ಮಧ್ಯಾಹ್ನ ಇಲ್ಲೇನೆ? ಊಟ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಇಷ್ಟೊಂದು ಕಟ್ಟು ಫಿಟ್ ಆಗಿದ್ದೀರಾ ಅಂತ ಅಂದ್ರೆ ಊಟ ಚೆನ್ನಾಗಿರೋದ ಕೊಡ್ತಿದ್ದಾರೆ. ಏನೇನು ಊಟ ಕೊಡ್ತಾ ಇದಾರೆ? ಅನ್ನ, ಮಜ್ಜಿಗೆ, ಮೊಸರು, ಅದೆಲ್ಲ ಕೊಡ್ತಾರ? ತರಕಾರಿ ಸಾರು, ಪಲಾವು, ಬಿಸಿಬೇಳೆ ಬಾತು ಪ್ರತಿನಿತ್ಯ ಇರುತ್ತೆ. ಪ್ರತಿನಿತ್ಯ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ? ನಾವು ಓದ್ತಾ ಇದೀವಿ. ಸ್ಟೂಡೆಂಟ್. ಸೂಪರ್. ನಿಮ್ಮಂತವ್ರಿಗೆ ಉಪಯೋಗ ಆಗ್ಬೇಕು ನಿಜವಾಗ್ಲೂ ಕೂಡ. ಇದೇ ಊಟ ಮಗ ಹೊರಗಡೆ ಮಾಡಿದ್ರೆ ಹೋಟ್ಲ್ ಎಷ್ಟು ಖರ್ಚಾಗುತ್ತೆ? ಈಗ ಸರ್ ಹೌದು, ಹೊರಗಡೆ ಮಾಡ್ಬೋದು, ಇಲ್ಲ ಅಂತಲ್ಲ. ಈಗ ನಮಗೆ ಒಂದು 30 ನಿಮಿಷ, 3/4 ಗಂಟೆ ಬ್ರೇಕ್ ಇರುತ್ತೆ. ಇಲ್ಲಿಗೆ ಬಂದವ್ರು ನೋಡಿ ನೀವು, ಒಬ್ರು 1 ನಿಮಿಷನೂ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಅವ್ರವ್ರ ಕೆಲಸ ಆಗ್ತಾ ಇಲ್ಲ, ತಟ್ಟೆ ತೊಳಿತಾ ಇದಾರೆ, ಬೇಕಾದಷ್ಟು ಊಟ ಮಾಡ್ತಾ ಇದಾರೆ. ಹೋಟ್ಲಿಗೆ ಹೋಗಿ ನಿಂತು ಮಾಡಿ ದುಡ್ಡು ಖರ್ಚು ಮಾಡಿ ನಾವು ಮತ್ತೆ ಕಾಲೇಜಿಗೆ ಹೋಗೋಷ್ಟು ಬಹಳ ಟೈಮ್ ಹಿಡಿಯುತ್ತೆ. ಇಲ್ಲಿ ನಮಗೆ ಟೈಮ್ ಸೇವ್ ಆಗುತ್ತೆ, ಒಂದು ಹೊಟ್ಟೆ ತುಂಬಾ ಊಟ ಆಗುತ್ತೆ. 2 ವಿಷಯ ಗಮನದಲ್ಲಿ ಇಟ್ಕೊಂತೀವಿ, ಇದರಿಂದ ಬಹಳ ಉಪಯೋಗ. ಈಗ ನಿಮ್ಮಂತ ಸ್ಟೂಡೆಂಟ್ಗಳಿಗೆ ಇದೇ ಊಟ ಹೊರಗಡೆ ಮಾಡ್ರೆ ಎಷ್ಟು ಖರ್ಚಾಗುತ್ತೆ, ಇಲ್ಲಿ ಎಷ್ಟು ಸೇವ್ ಆಗ್ತಿದೆ? ಆಗ್ಬೋದು ಸರ್. ಒಂದು ಫುಲ್ ಮೀಲ್ಸ್ ಊಟ ಅಂದ್ರೆ ಕಡಿಮೆ ಅಂದ್ರೆ ಒಂದು 100 ರೂಪಾಯಿ ಅರ್ಥ ಹಾಗೆ ಆಗುತ್ತೆ. 100 ರೂಪಾಯಿ ಉಳಿತಾ ಇದೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.